ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ನಾನು ಇಲ್ಲೊಂದು ದೊಡ್ಡದಾಗಿರುವಂಥ ಪೀಠ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಸಣ್ಣ ಪೀಠ ಇಟ್ಕೊಂಡು ನಂತರ ನಾನಿಲ್ಲಿ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು ತಟ್ಟೆ ಮೇಲೆ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಥರ ದೊಡ್ಡ ಬಾರ್ಡರ್ ಬಂದರೆ ಹೇಗೆ ಸೀರೆ ಉಡ್ಸೋದು ಅಂತ ಕೇಳಿದ್ರಿ. ಸೊ ಈ ಥರ ದೊಡ್ಡ ಬಾರ್ಡರ್ ಬಂದಾಗ ನಾವು ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡಿಕೊಂಡು ಅಲಂಕಾರನ ಮಾಡಬಹುದು. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಇಲ್ಲಿ ಸೀರೆನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಪಾರ್ಟ್ ಏನಿದೆ ಅದನ್ನ ಹಾಗೆ ಬಿಟ್ಕೊಂಡು ಉಳಿದಿರುವಂಥ ಸೀರೆಯನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಲೌಸ್ ಏನು ಬಿಟ್ಕೊಂಡಿದ್ದೆ ಅದನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇಲ್ಲ. ಸ್ವಲ್ಪ ಬ್ಲೌಸ್ ಪಾರ್ಟ್ ಏನಿದೆ ಅಷ್ಟು ಪಾರ್ಟನ್ನು ಬಿಟ್ಕೊಂಡು, ಅಂದರೆ 1 ಮೀಟ್ರ್ ಆಗೋಷ್ಟು ಸೀರೆ ಪಾರ್ಟನ್ನು ಬಿಟ್ಕೊಂಡು ನಂತರ ನಾನಿಲ್ಲಿ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆರ್ಗಿಗೆ 1 ಅಥವಾ 1.5 ಮಾರು ಬಿಟ್ಕೊಂಡು ಉಳಿದಿರುವಂಥ ಸೀರೆಯನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಬ್ಲೌಸ್ ಕಟ್ ಮಾಡಿದ್ರೆ 1 ಮಾರಾಗುವಷ್ಟು ಸೀರೆನ ಬಿಟ್ಕೊಂಡು ಉಳಿದಿರುವಂತಹ ಪಾರ್ಟ್ಸನ್ನು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಇರುವಂತಹ ಸೀರೆ ಪಾರ್ಟ್ ಏನು ಬರುತ್ತೆ ಅದನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನಾನಿಲ್ಲಿ ಒಂದು 15 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನಂತರ ಒಂದು 3 ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಸೀರೆಯ ಮೇಲ್ಗಡೆ ತುದಿಗೆ ನಾನಲ್ಲಿ ಗುಂಡ್ಪಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ 1 ಇಂಚು ಅಗಲ ಬರಬೇಕು. ಒಂದು ಪ್ಲೀಟ್ಸ್ಗೂ ಇನ್ನೊಂದು ಪ್ಲೀಟ್ಸ್ಗೂ ಡಿಸ್ಟೆನ್ಸ್ನ ನೋಡಿಕೊಂಡು ನೀವು ಇಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಗುಂಡ್ಪಿನನ್ನು ಸೇರಿಸ್ಕೋಬೇಕಾಗುತ್ತೆ. ಗುಂಡ್ಪಿನ್ನು ಅಥವಾ ಬಟ್ಟೆ ಪಿನ್ನು ಯಾವುದಾದ್ರೂ ನೀವು ಇಲ್ಲಿ ಸೇರಿಸ್ಕೋಬೋದು. ನಾನಿವತ್ತು ಆಫ್ ಆ್ಯಂಡ್ ಆಫ್ ಸ್ಯಾರಿ ಡ್ರಿಪ್ಪಿಂಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಆ್ಯಂಡ್ ಆಫ್ ಸ್ಯಾರಿನಲ್ಲಿ ಸ್ಕರ್ಟ್ ಹೇಗೆ ಸ್ಕರ್ಟಲ್ಲಿರುವಂಥ ಪ್ಲೀಟ್ಸ್ ಹೇಗೆ ಒಂದೇ ಮೆಷರ್ಮೆಂಟ್ ಇರುತ್ತೆ, ಅದೇ ರೀತಿಯಲ್ಲಿ ನಾವು ಪ್ಲೀಟ್ಸನ್ನು ಸಹ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಈ ಅಲಂಕಾರದಲ್ಲಿ ನಾವು ಪ್ಲೀಟ್ಸನ್ನು ಎಷ್ಟು ನೀಟಾಗಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅಲಂಕಾರ ಅನ್ನೋದು ಹೋಗುತ್ತೆ. ಪ್ಲೀಟ್ಸನ್ನು ನಾವಿಲ್ಲಿ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದೇ ಡಿಸ್ಟೆನ್ಸಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಮೇಲ್ಗಡೆ ತುದಿಗೆ ನಾವು ಈ ರೀತಿ ಗುಂಡ್ಪಿನನ್ನು ಸೇರಿಸ್ಕೋಬೇಕು. ನಾನು ಸೇರಿಸ್ಕೊಂಡಿದ್ದೀನಲ್ಲ, ಈ ರೀತಿಯಾಗಿ ನೀವು ಸೇರಿಸ್ಕೋಬೇಕಾಗತ್ತೆ. ನೋಡಿ, ನಾನು ಸೆರ್ಗನ ಪ್ಲೀಟ್ಸ್ ಮಾಡ್ಕೊಂಡಿಲ್ಲ, ಹಾಗೆ ಇನ್ನು ಸ್ವಲ್ಪ ಸೀರೆ ಪಾರ್ಟನ್ನು ಏನು ಬಿಟ್ಕೊಂಡಿದೆ ಅದನ್ನು ಸಹ ಪ್ಲೀಟ್ಸನ್ನು ಮಾಡ್ಕೊಂಡಿಲ್ಲ. ಈ ಪ್ಲೀಟ್ಸಿನ ಕೆಳಗಡೆ ಈ ರೀತಿ ದಾರನ ಸೇರಿಸ್ಬಿಟ್ಟು ಸ್ವಲ್ಪ ಪ್ಲೀಟ್ಸ್ ಮೇಲ್ಗಡೆ ಏನು ಬರುತ್ತೆ ಅದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ದಾರ ಸಮೇತ ತೊಗೊಂಡೋಗಿ ನಾವೇನು ಬಿಂದಿಗೆ ಇಟ್ಕೊಂಡಿರ್ತೀವಿ ಬಿಂದಿಗೆ ಕಂಠ ಭಾಗಕ್ಕೆ ಕಟ್ಕೋಬೇಕಾಗತ್ತೆ. ಪ್ಲೀಟ್ಸ್ ಕೆಳಗಡೆ ದಾರನ ಸೇರಿಸ್ಬಿಟ್ಟು ತೊಗೊಂಡೋಗ್ಬೇಕು. ನಿಮ್ಗೆ ಆ ರೀತಿ ತೊಗೊಂಡೋಗೋದು ಕಷ್ಟ ಅನಿಸಿದರೆ ಉಲ್ಟಾ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಆ ಸೀರೆ ಮೇಲ್ಗಡೆ ನಾವೇನು ಗುಂಪಿನ ಹಾಕ್ಕೊಂಡಿರ್ತೀವಿ ಅಲ್ಲಿ ದಾರನ ಮೇಲ್ಗಡೆ ಇಟ್ಕೊಂಡು ಆ ಸೀರೆ ಪಾರ್ಟ್ನ ತುದಿ ಏನು ಬರುತ್ತೆ ಅದನ್ನ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಇರುವ ಪ್ಲೀಟ್ಸ್ಗೂ ಮೇಲ್ಗಡೆ ಇರುವಂಥ ಪ್ಲೀಟ್ಸ್ಗೂ ಸೇರಿಸ್ಬಿಟ್ಟು ನಾವಲ್ಲಿ ಪಿನ್ನನ್ನು ಹಾಕ್ಕೋಬೇಕು. ದಾರನ ಮಧ್ಯಭಾಗದಲ್ಲಿ ಸೇರಿಸ್ಕೊಂಡಿರಬೇಕು. ಹೀಗೆ ಮಾಡೋದ್ರಿಂದ ಪ್ಲೀಟ್ಸ್ ಅನ್ನೋದು ಜಾರ್ಕೊಂಡು ಬರಲ್ಲ, ನೀವು ನೀಟಾಗಿ ತೊಗೊಂಡೋಗಿ ಕಟ್ಕೋಬಹುದು. ನಾನಿಲ್ಲಿ 3 ಕಡೆಗಳಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ನ 2 ತುದಿಗಳು ಹಾಗೆ ಮಧ್ಯಭಾಗದಲ್ಲಿ ಸೇರಿಸಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡ್ಬಿಟ್ರೆ ದಾರ ಅನ್ನೋದು ಜಾರುತ್ತೆ ಅನ್ನೋ ಫೀಲ್ ಆಗಲ್ಲ. ಪ್ಲೀಟ್ಸ್ ಅನ್ನೋದು ಒಂದೇ ಸಮ ಇರುತ್ತೆ. ಈ ರೀತಿ ತೊಗೊಂಡೋಗ್ಬಿಟ್ಟು ಸೆರ್ಗನ್ನು ಲೆಫ್ಟಲ್ಲಿ ಇಟ್ಕೋಬೇಕು. ನಾವು ಇನ್ನೊಂದು ಸ್ವಲ್ಪ ಸೀರೆ ಪಾರ್ಟ್ ಬಿಟ್ಕೊಂಡಿದ್ದೀವಲ್ಲ ಅದನ್ನ ರೈಟಲ್ಲಿ ಬಿಟ್ಕೊಂಬಿಟ್ಟು ಮಧ್ಯದಲ್ಲಿರುವಂಥ ಸೀರೆ ಪ್ಲೀಟ್ಸನ್ನು ತೊಗೊಂಡೋಗಿ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೊಂಬಿಟ್ಟು ಪ್ಲೀಟ್ಸನ್ನು ನಾವಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ನಾವು ದೊಡ್ಡದಾಗಿ ಪೀಠ ಇಟ್ಕೊಂಡಿರ್ತೀವಲ್ಲ ಆ ಪೀಠದ ಲೆವೆಲ್ಗೆ ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾನಲ್ಲಿ ಕೆಳಗಡೆ ದೊಡ್ಡದಾಗಿರುವಂಥ ಪೀಠನ ಇಟ್ಕೊಂಡಿದ್ದೀನಿ. ಒಂದ್ಸಲಿ ಪ್ಲೀಟ್ಸನ್ನು ನೀವು ಅರೇಂಜ್ ಮಾಡ್ಕೊಂಡ ನಂತರ ಇನ್ನೊಂದು ಕಳಶದ ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ. ಕೆಳಗಡೆ ಇರುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನು ತುಂಬ್ಕೊಳ್ಳಿ. ಮೇಲ್ಗಡೆ ಇರುವಂಥ ಬಿಂದಿಗೆಗೆ ಕಡ್ಡಿ ಕಟ್ಕೊಂಡು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದೀನಿ. ಕೈಯನ್ನು ಸಹ ನಾನಿಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೈ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬೋದು. ನಂತರ ಸೆರ್ಗನ ಇವಾಗ ಹೇಗೆ ಹಾಕೋದು ಅಂತ ನೋಡೋಣ. ನಾವು ಸ್ಟಾರ್ಟಿಂಗ್ 1 ಮೀಟ್ರ್ ಏನು ಸೀರೆ ಪಾರ್ಟನ್ನು ಬಿಟ್ಕೊಂಡಿರ್ತೀವಿ ಅದು ಬಲಗಡೆಯಿಂದ ಎಡಗಡೆಗೆ ತೊಗೊಬರ್ಬೇಕಾಗತ್ತೆ. ಕಳಶದ ಹಿಂಭಾಗದಿಂದ ನಾವು ಮುಂದ್ಗಡೆಗೆ ತೊಗೊಂಬರ್ಬೇಕು. ತೊಗೊಂಬಂದ್ಬಿಟ್ಟು ಈ ರೀತಿ ಲೆಂತನ್ನು ನೋಡಿಕೊಂಡು ಫೋಲ್ಡನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬಾರ್ಡರ್ ಏನು ಬರ್ತಾ ಇದೆ ಸೀರೆನಲ್ಲಿ ಅಷ್ಟಾಗಲಿಕ್ಕೆ ಇಲ್ಲಿ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ತುದಿನ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಹೊಸ ಸೀರೆ ಆಗಿರೋದ್ರಿಂದ ಅಂಚೆಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲಿ ಕ್ರಾಸಾಗಿ ಇಟ್ಕೋಬೇಕಾಗತ್ತೆ. ಓಣಿಯೆಲ್ಲ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿಯಾಗಿ ಕ್ರಾಸಾಗಿ ಇಟ್ಕೊಂಡು ದೇವಿಯ ಸೊಂಟಕ್ಕೆ ಮೇಲ್ಗಡೆ ತುದಿ ಏನು ಬರುತ್ತೆ ಆ ತುದಿಗೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಬಲಗಡೆಯಿಂದ ನಾವು ಏನು ಎಕ್ಸ್ಟ್ರಾ ಸ್ಯಾರಿ ಪಾರ್ಟ್ ಬಿಟ್ಕೊಂಡಿದ್ದೀವಿ ಅದನ್ನ ಕಳಶದ ಹಿಂಭಾಗದಿಂದ ತೊಗೊಬಂದು ದೇವಿಯ ಸೊಂಟಕ್ಕೆ ನಾವು ಸಿಕ್ಸಿರೋ ಥರ ನಾನಿಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ನಂತರ ಸೆರ್ಗನ್ನು ಇವಾಗ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ.
ನಾವು ನಾರ್ಮಲಾಗಿ ಓಣಿ ಹಾಕಿದಾಗ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಹೇಗೆ ಸೆರ್ಗ್ ಹಾಕಬೇಕು ಅಂದ್ಕೊಂಡಿರ್ತೀರೋ ಆ ರೀತಿಯಲ್ಲಿ ಸೆರ್ಗನ್ನು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ದೇವಿಯ ಎಡಗಡೆ ಭುಜದ ಮೇಲೆ ಸೆರಗನ್ನು ಹಾಕಿಬಿಟ್ಟು ಅಲ್ಲಿ ನಾವು ನೀಟಾಗಿ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀಟಾಗಿ ನೀವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು, ನೀಟಾಗಿ ಕಾಣಿಸ್ಬೇಕು. ನಾವು ಲಂಗ ಓಣಿ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಡೆಕೋರೇಷನ್ನ ಮಾಡ್ಕೋಬೇಕಾಗತ್ತೆ. ದೇವಿಯ ಭುಜದ ಮೇಲೆ ಬ್ಲೌಸ್ ಪೀಸ್ನ ಸೇರಿಸ್ಬಿಟ್ಟು ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಂಡು ಡಾಬು ಅಥವಾ ಒಂದು ಲೇಸನ್ನು ನಾವಿಲ್ಲಿ ಸೇರಿಸ್ಕೋಬೇಕು. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ನಾವಿಲ್ಲಿ ದೇವಿಯನ್ನು ಅಲಂಕರಿಸಬೇಕು. ಹಾಗೆ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ವೀಳ್ಯದೆಲೆ, ಮಾವಿನೆಲೆ ಇಟ್ಟು, ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಆಫ್ ಆ್ಯಂಡ್ ಆಫ್ ಸ್ಯಾರಿ ಡೆಕೋರೇಷನಲ್ಲಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು, ಅವ್ರಿಗೋಸ್ಕರ ಈ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ದರ್ಬಾರ್ ಸ್ಟೈಲ್ನಲ್ಲಿ ಹೇಗೆ ಸ್ಯಾರಿ ಡ್ರೈಪಿಂಗ್ ಮಾಡ್ಬೋದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಾಡಿಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕು. ಒಂದ್ಸಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೋಬೇಕು. ಒಂದೇ ಸಲಿಗೆ ನಿಮಗೆ ಪ್ಲೀಟ್ಸ್ಗಳನ್ನ ಹಿಡಿಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಒಂದೇ ಕ್ಲಿಪ್ಪು ಸಾಕಾಗಲ್ಲ ಅಂದರೆ 2 ಕ್ಲಿಪ್ಪನ್ನು ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಸೈಡು ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು 2 ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನು ಯಾವುದಾದ್ರೂ ಸೇರಿಸ್ಕೋಬಹುದು. ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಒಂದ್ಸಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಪ್ಲೀಟ್ಸನ್ನು ಎತ್ತಿಟ್ಕೊಂಡು ನಂತರ ಸೆರಗನ್ನು ಮಾಡ್ಕೋಬೇಕಾಗುತ್ತೆ. ನೀವು ಯಾವ ರೀತಿ ಸೆರಗನ್ನು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗನ್ನು ಪ್ಲೀಟ್ಸನ್ನು ಮಾಡ್ಕೋಬೇಕು. ನಾನು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯಲ್ಲಿ ಬಾರ್ಡರ್ ಏನು ಸೈಜ್ ಬರ್ತಾ ಇದೆ ಆ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗುಂಡು ಪಿನ್ನು, ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪು ಯಾವುದಾದ್ರೂ ಸೇರಿಸ್ಕೋಬಹುದು. ಇದೇ ರೀತಿ ನೀವು 1 ಮಾರು ಅಥವಾ 3 ಮೊಳ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಎಷ್ಟು ಉದ್ದ ಸೀರೆ ಸೆರಗಿಗೆ ಅಂತ ಬಿಟ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ನಾವು ಸೆರಗನ್ನು ಮಾಡ್ಕೋಬೇಕು. ಒಂದು ಸಲ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಮೊಳ ಆಗುವಷ್ಟು ಸೆರಗಿಗೆ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನಂತರ ಮುಕ್ಕಾಲು ಮಾರಾಗುವಷ್ಟು ಎಕ್ಸ್ಟ್ರಾ ಸೀರೆ ಪಾರ್ಟನ್ನು ಬಿಟ್ಕೊಂಡಿದ್ದೀನಿ. ನಾವು ಕಾಲ್ಗಳನ್ನ ಫಿಕ್ಸ್ ಮಾಡ್ತೀವಿ ಅಂದರೆ ಈ ರೀತಿ ಎಕ್ಸ್ಟ್ರಾ ಸೀರೆ ಪಾರ್ಟ್ ಬಿಟ್ಕೊಂಡ್ರೆ ಕಾಲನ್ನ ಫಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಪೀಠ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಬಿಂದಿಗೆಯ ಹೈಟು 8 ಇಂಚಿದೆ, ಸುತ್ತಳತೆ ಒಂದು 20 ಇಂಚಿದೆ. ನಾವು ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡು ಏನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ನಾವಿಲ್ಲಿ ತಗೊಬರ್ಬೇಕಾಗುತ್ತೆ. ತಗೊಬಂದು ಬಾರ್ಡರ್ ಹತ್ರ ಸಮವಾಗಿ ಈಕ್ವಲ್ ಆಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ನಂತರ ಬಿಂದಿಗೆಯ ಕಂಠ ಭಾಗ ಏನು ಬರುತ್ತೆ ಕಂಠ ಭಾಗದಲ್ಲೂ ಸಹ ಪ್ಲೀಟ್ಸನ್ನು ನಾವು ನೀಟಾಗಿ ಸಮವಾಗಿ ಹಿಡ್ಕೋಬೇಕು. ಕಳಶದ ಬಿಂದಿಗೆಯ ಕಂಠ ಭಾಗದಲ್ಲಿ ಇನ್ನೊಂದು ಸೈಡ್ ಪ್ಲೀಟ್ಸ್ ಬರುತ್ತಲ್ಲ ಅಲ್ಲಿ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಅಪೋಸಿಟ್ ಡೈರೆಕ್ಷನಲ್ಲಿರುವಂಥ ಪ್ಲೀಟ್ಸ್ಗಳನ್ನ ನೀಟಾಗಿ ಬಟ್ಟೆ ಪಿನ್ ಒಳಗಡೆ ಸೇರಿಸ್ಬಿಟ್ಟು ಮತ್ತೆ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಅದೇ ನೇರಕ್ಕೆ ನಾವು ಪಿನ್ನಿನ ಒಳಗಡೆ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಪ್ಲೀಟ್ಸ್ ಒಂದೇ ಲೆವೆಲ್ಗೆ ಬರಲಿ ಅನ್ನೋ ಕಾರಣಕ್ಕೆ ನಾನಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೆ ಅಷ್ಟೇ. ನಂತರ ಬ್ಯಾಕ್ ಸೈಡಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಕಳಶದ ಬಿಂದಿಗೆ ಹತ್ರ ಮತ್ತು ಸುತ್ತಮುತ್ತ ಎಲ್ಲ ಒಂದ್ಸಲಿ ನೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಾಲುಗಳಿಗೆ ದಾರಾನ ಕಟ್ಕೊಂಡಿರೋದ್ರಿಂದ ಕಳಶದ ಹಿಂಭಾಗದಿಂದ ಸೀರೆ ಸೆರಗಿನ ಕೆಳಭಾಗದಿಂದ ದೇವಿಯ ಕಾಲುಗಳನ್ನ ಮುಂದ್ಗಡೆಗೆ ತಗೊಬಂದು ಈ ರೀತಿ ಇಟ್ಕೊಂಡಿದ್ದೀನಿ. ನಂತರ ಎಕ್ಸ್ಟ್ರಾ ಸೀರೆ ಪಾರ್ಟ್ ನಾವೇನು ಬಿಟ್ಕೊಂಡಿರ್ತೀವಿ ಅದರೊಳಗಡೆ ದೇವಿಯ ಕಾಲುಗಳನ್ನ ಈ ರೀತಿ ಸೇರಿಸ್ಬಿಟ್ಟು
ದೇವಿಯ ಕಾಲಿಗೆ ನಾವು ಗೆಜ್ಜೆಯಲ್ಲಿ ಕಟ್ತೀವಿ, ಅಲ್ಲಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ನೀವು ಅಲ್ಲಿ ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡಿಕೊಂಡು ಸೀರೆಯ ಬಾರ್ಡರನ್ನು ಪ್ಲೀಟ್ಸ್ ಕಡೆಯಿಂದ ನಾವು ದೇವಿಯ ಕಾಲಿನ ಮೇಲೆ ತೊಗೊಂಡೋಗ್ಬೇಕು. ಮೊಣಕಾಲಿನ ಮೇಲೆ ತೊಗೊಂಡೋಗಿ ತೊಡೆ ಭಾಗದಲ್ಲಿ ನಾವು ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು. ಕೆಳಗಡೆ ಇರುವಂಥ ಸೀರೆ ಪಾಟು ಹಾಗೆ ಬಾರ್ಡರನ್ನು ಸೇರಿಸ್ಬಿಟ್ಟು ನಾವು ಅಲ್ಲೊಂದು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು. ದೇವಿಯ ಕಾಲಿನ ಹತ್ರ ಸೀರೆ ಎಲ್ಲ ನೀಟಾಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ನಂತರ ಇನ್ನೊಂದು ಕಾಲನ್ನು ಸಹ ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬರುತ್ತೆ ಅದರೊಳಗಡೆ ನಾವಲ್ಲಿ ಸೇರಿಸ್ಕೋಬೇಕು. ಸೇರಿಸ್ಬಿಟ್ಟು ದೇವಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನಂತರ ಪ್ಲೀಟ್ಸ್ ಕಡೆಯಿಂದ ನಾವು ಬಾರ್ಡರನ್ನು ದೇವಿಯ ಕಾಲಿನ ಮೇಲೆ ತೊಗೊಂಡೋಗ್ಬೇಕು. ದೇವಿಯ ಕಾಲಿಗೆ ನಾವು ಏನು ಸೀರೆ ಸುತ್ಕೊಂಡಿರ್ತೀವಿ ಅದು ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಂತರ ಬಾರ್ಡರ್ ಕಡೆಯಿಂದ ಮೊಣಕಾಲಿನ ಮೇಲೆ ಸೀರೆಯ ಬಾರ್ಡರನ್ನು ತೊಗೊಂಡೋಗಿ ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ದೇವಿಯ ಕಾಲಿನ ಮೇಲೆ ಸೀರೆ ಅನ್ನೋದು ಸ್ವಲ್ಪ ಸುಕ್ಕು ಬರದೇ ಇರೋ ರೀತಿಯಲ್ಲಿ ನೀಟ್ ಮಾಡ್ಕೊಳ್ಳಿ. ಅಲ್ಪ ಸ್ವಲ್ಪ ಸುಕ್ಕು ಬಂದರೆ ಪರವಾಗಿಲ್ಲ, ಯಾಕಂದರೆ ಕಾಲು ಹಾಕ್ಕೊಂಡು ಈ ರೀತಿ ಕುತ್ಕೋಬೇಕಾದ್ರೆ ಸ್ವಲ್ಪ ಸೀರೆ ಅನ್ನೋದು ಸ್ವಲ್ಪ ಸುಕ್ಕು ಥರ ಬಂದೇ ಬರುತ್ತೆ. ಆ ರೀತಿ ಬಂದರೂ ಪರವಾಗಿಲ್ಲ, ಯಾಕೆಂದರೆ ನಾವು ನ್ಯಾಚುರಲ್ ಆಗಿ ಕುತ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಾಗಿ ನ್ಯಾಚುರಲ್ ಆಗಿ ಬರಬೇಕು. ಆ ರೀತಿಯಲ್ಲಿ ಒಂದರ ಕಾಲ ಮೇಲೆ ಇನ್ನೊಂದು ಕಾಲನ್ನು ಹಾಕ್ಬಿಟ್ಟು ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಅಲ್ಲೊಂದು ಸ್ವಲ್ಪ ಕಾಲ ಹತ್ರ ಇರುವಂಥ ಸೀರೆನೆಲ್ಲ ಒಂದು ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ನೀಟ್ ಮಾಡಿಕೊಂಡು ದೇವಿಯ ಕಾಲಿನ ಕೆಳಗಡೆ ಹೋಗೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಬೇಕು ಅಂದರೆ ಎರಡು ಕಾಲುಗಳನ್ನ ನಾವು ಏನು ಜಾಯಿನ್ ಮಾಡಿರ್ತೀವಿ ಒಂದ್ರ ಕಾಲ ಮೇಲೆ ಒಂದು ಹಾಕಿರ್ತೀವಿ ಅಲ್ಲಿ ನೀವು ಪಿನ್ನನ್ನು ಬೇಕಾದ್ರೆ ಸೇರಿಸ್ಕೋಬೋದು ಅಥವಾ ದಾರದಿಂದ ಕಟ್ಟಾದರೂ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ಪ್ಲೀಟ್ಸ್ಗಳನ್ನ ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಜಾರತ್ತೆ ಅನ್ನೋ ಫೀಲಿಂಗ್ ಇದ್ದರೆ ಅಥವಾ ನಿಮಗೆ ಭಯ ಇದ್ದರೆ ಅಲ್ಲೊಂದು ಪಿನ್ನನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ನಾವು ಈ ರೀತಿಯಾಗಿ ಕಾಲನ್ನು ದೇವಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಕಾಲಿನ ಪೊಸಿಷನ್ನ ನಾನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ದೇವಿಯ ಕಾಲುಗಳನ್ನ ಹಾಕೊಳ್ಳಿ. ಬಿಂದಿಗೆಗೆ ಕೈಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ತೊಗೊಂಡಿರುವಂಥ ಎರಡು ಬಿಂದಿಗೆನೂ ಒಂದೇ ಹೈಟ್ ಇದೆ, 8 ಇಂಚ್ ಹೈಟ್ ಇದೆ. ಶೇಪು ಮಾತ್ರ ಬೇರೆ ಬೇರೆ ಇದೆ. ಸುತ್ತಳತೆ ಬಂದು 20 ಇಂಚ್ ಇದೆ. ಈಗ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ಬಿಂದಿಗೆಗೆ. ಆ ಕಡ್ಡಿಗಳಿಗೆ ದೇವಿಯ ಕೈಗಳನ್ನ ಈ ರೀತಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಜಾರದೇ ಇರೋ ರೀತಿಯಲ್ಲಿ ನೀಟಾಗಿ ಕಟ್ಕೊಳ್ಳಿ. ನೋಡಿ, ಈ ರೀತಿ ದೇವಿಯ ಕೈಗಳನ್ನ ಕಟ್ಟಿ ಇಟ್ಕೊಂಡ್ರೆ ಆಯಿತು. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಂತರ ಬ್ಲೌಸ್ ಪೀಸನ್ನು ತೊಗೊಂಡು ನಾವು 4 ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ. ಬಿಂದಿಗೆ ಎಷ್ಟಾಗಲ ಇರುತ್ತೆ ಬಿಂದಿಗೆ ಮತ್ತು ಕೈ ಅದರ ಅಳತೆ ನೋಡಿಕೊಂಡು ಫೋಲ್ಡನ್ನು ಮಾಡಿಕೊಂಡು ನಂತರ ಫ್ರಂಟ್ ಸೈಡಿಂದ ಬ್ಲೌಸ್ ಪೀಸನ್ನು ಇಟ್ಟು ದೇವಿಯ ಕೈಗಳಿಗೆ ಈ ರೀತಿ ಸುತ್ತಬಿಟ್ಟು ಬ್ಯಾಕ್ ಸೈಡಲ್ಲಿ ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಪಿನ್ಗಳನ್ನ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸು ಮತ್ತು ಕೈಯನ್ನು ಏನು ಸೇರಿಸ್ಕೊಂಡಿರ್ತೀವಿ ಆ ಬಿಂದಿಗೆಯನ್ನು ಕೆಳಗಡೆ ಇರುವಂಥ ಬಿಂದಿಗೆ ಮೇಲೆ ಇಟ್ಬಿಟ್ಟು ಡಬಲ್ ಸೈಡ್ ಟೇಪು ಅಥವಾ ಸೆಲೋ ಟೇಪಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಇರುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನು ನೀವು ಸೇರಿಸಲೇಬೇಕು. ಏಕೆಂದರೆ ಕೆಳಗಡೆ ಇರುವಂಥ ಬಿಂದಿಗೆಗೆ ನೀವು ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸಿಲ್ಲ ಅಂದರೆ ಅದು ಅಲುಗಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೆರಗು ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ನೀವು ಸೆರಗನ್ನು ಹಾಕ್ಕೋಬೋದು. ನಾನಿಲ್ಲಿ ಬಲಗಡೆಯಿಂದ ಸೆರಗನ್ನು ತೊಗೊಬಂದು ಎಡಗಡೆ ಭುಜದ ಮೇಲೆ ಹಾಕ್ಕೊಂಡು ಅಲ್ಲಿ ಪ್ಲೀಟ್ಸ್ಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದೇವಿಯ ಎಡಗಡೆ ಭುಜದ ಮೇಲೆ ಪ್ಲೀಟ್ಸ್ನ ಸ್ಪ್ರೆಡ್ ಮಾಡಿ ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಕೆಳಗಡೆ ಇರುವಂತಹ ಪಿನ್ನನ್ನು ಸಹ ತೆಕ್ಕೊಳ್ತಾ ಇದ್ದೀನಿ. ನಾವು ಎಲ್ಲೆಲ್ಲಿ ಸೆರಗಿಗೆ ಪಿನ್ ಹಾಕ್ಕೊಂಡಿರ್ತೀವಿ ಆ ಪಿನ್ನನ್ನು ರಿಮೂವ್ ಮಾಡಿಕೊಂಡು ಪ್ಲೀಟ್ಸನ್ನು ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಹೇಗೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ನಾವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅಲ್ಲಿ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದ್ಸಲಿ ಪ್ಲೀಟ್ಸನ್ನು ನೀವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಸೆರಗಿನ ತುದಿಯನ್ನು ದೇವಿಯ ಬಲಗಡೆ ಭುಜದಿಂದ ಮುಂದ್ಗಡೆಗೆ ತಗೊಬಂದು ಕ್ರಾಸ್ ಆಗಿ ನಾವಿಲ್ಲಿ ಹಾಕ್ಕೋಬೇಕಾಗುತ್ತೆ. ನಂತರ ದೇವಿಯ ಬಲಗಡೆ ಭುಜದ ಮೇಲೂ ಸಹ ಪ್ಲೀಟ್ಸ್ಗಳನ್ನ ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೊಂಡು ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಇಂಚು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಸೆರಗಿನ ತುದಿಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಕೊಂಡು ದೇವಿಯ ಇನ್ನೊಂದು ಕಾಲಿನ ಮೇಲೆ ಸೆರಗಿನ ತುದಿ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲೊಂದು ಶೇಪನ್ನು ಕೊಟ್ಕೊಂಡು ದೇವಿಯ ಸೊಂಟಕ್ಕೆ ಡಾಬು ಅಥವಾ ಲೇಸನ್ನು ನೀವಿಲ್ಲಿ ಕಟ್ಕೋಬಹುದು ಅಥವಾ ದಾರನ ಕಟ್ಬಿಟ್ಟು ಅದ್ರ ಮೇಲೆ ನೀವು ಈ ರೀತಿ ಡಾಬು ಅಥವಾ ಲೇಸನ್ನು ಕಟ್ಕೋಬಹುದು. ನಾನಿಲ್ಲಿ ಡೈರೆಕ್ಟ್ ಆಗಿ ಡಾಬನ್ನು ಸೇರಿಸ್ಕೊಂಡಿದ್ದೀನಿ.
ಒಂದ್ಸಲಿ ಡಾಬು ಅಥವಾ ಲೇಸನ್ನು ಹಾಕಿದ ನಂತರ ಸರಿ ಪಾಟ್ ಅನ್ನೋದು ನೀಟಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಸ್ವಲ್ಪನೂ ರಿಂಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ದೇವಿಯ ಭುಜದ ಮೇಲೂ ಸಹ ಸೀರೆ ಅನ್ನೋದು ನೀಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ. ಏನಾದರೂ ಕೂತಿಲ್ಲ ಅಂದರೆ ಪಿನ್ನನ್ನು ಸೇರಿಸ್ಬಿಟ್ಟು ನೀವಲ್ಲಿ ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ಕಳಶದ ಹಿಂಭಾಗಕ್ಕೆ ಸೇರಿಸಿ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಕಾಲ್ಗೆಜ್ಜೆ ಏನಾದರೂ ಇತ್ತು ಅಂದರೆ ದೇವಿಯ ಕಾಲ್ಗಳಿಗೆ ನೀವಿಲ್ಲಿ ಕಾಲ್ಗೆಜ್ಜೆಗಳನ್ನು ಸಹ ಸೇರಿಸ್ಬೋದು. ಮೇಲ್ಗಡೆ ಇರುವಂಥ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಬೋದು. ಕೆಲವರಿಗೆ ನೀರನ್ನು ಸೇರಿಸುವಂಥ ಪದ್ಧತಿ ಇರುತ್ತೆ, ಇನ್ನು ಕೆಲವರಿಗೆ ಅಕ್ಕಿಯನ್ನು ಸೇರಿಸುವಂಥ ಪದ್ಧತಿ ಇರುತ್ತೆ. ನಿಮ್ಮ ಮನೆಯಲ್ಲಿ ಹಿರಿಯರು ಏನು ನಡೆಸ್ಕೊಂಡು ಬಂದಿರ್ತಾರೆ ಅದೇ ಪದ್ಧತಿಯನ್ನು ನೀವಿಲ್ಲಿ ಫಾಲೋ ಮಾಡಿ. ನಂತರ ವೀಳ್ಯದೆಲೆ, ಮಾವಿನೆಲೆ ಇಟ್ಟು, ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಹೊಸ ರೀತಿಯಲ್ಲಿ ಸೀರೆಯನ್ನು ಉಡಿಸಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಈ ಅಲಂಕಾರನ. ನಿಧಾನಕ್ಕೆ ವಿಡಿಯೋನ ತೋರಿಸಿದ್ದೀನಿ, ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾರು ಬೇಕಾದರೂ ಈ ಅಲಂಕಾರನ ಈಸಿಯಾಗಿ ಮಾಡ್ಕೋಬಹುದು. ನಾನಿಲ್ಲಿ ಮೇಲ್ಗಡೆ ಇರುವಂಥ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಲಿಕ್ಕೆ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 1 ಮೀಟ್ರ್ ಆಗುವಂಥ ಬ್ಲೌಸ್ ಪೀಸನ್ನು ತೊಗೊಳ್ಳಿ, ಅಥವಾ ಸೀರೆಯಿಂದನೇ ಬರುವಂಥ ಬ್ಲೌಸ್ ಪೀಸನ್ನು ನೀವಿಲ್ಲಿ ಯೂಸ್ ಮಾಡ್ಕೋಬಹುದು. ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಬಿಂದಿಗೆಗೆ ಸುತ್ಕೊಳ್ತಾ ಇದ್ದೀನಿ. 1 ರೌಂಡು ಬಿಂದಿಗೆಗೆ ತೊಗೊಬಂದು ಬಿಂದಿಗೆ ಅಂದರೆ ಕಳಶದ ಬಿಂದಿಗೆಯ ಬ್ಯಾಕ್ ಸೈಡು ನಾವು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ 2 ಸೈಡು ಸಹ ನಾವು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು. ನಾನಿಲ್ಲಿ ಸಣ್ಣ ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ಅಂದರೆ ಬಿಂದಿಗೆಯ ಹೈಟ್ ಬಂದು 7 ಇಂಚಿದೆ, ಬಿಂದಿಗೆಯ ಸುತ್ತಳತೆ ಬಂದು 18 ಇಂಚಿದೆ. ಸೊ ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ ನೀವು ಯೂಸ್ ಮಾಡುವಂಥ ಬಿಂದಿಗೆಯ ಸೈಜ್ ಏನು ಅಂತ. ನಾನು ಇವಾಗ ತೊಗೊಂಡಿರುವಂಥ ಬಿಂದಿಗೆಯ ಸೈಜು 7 ಇಂಚು, ಸುತ್ತಳತೆ ಬಂದು 18 ಇಂಚಿದೆ. ಸೊ ಬಿಂದಿಗೆಗೆ ಆಲ್ರೆಡಿ ನಾನು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಈಗ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕಳಶದ ಬಿಂದಿಗೆಯ ಮುಂಭಾಗದಲ್ಲಿ ಸ್ವಲ್ಪ ರಿಂಕಲ್ಸ್ ಥರ ಬಂದಿದೆಯಲ್ಲ, ಅದನ್ನ ಸ್ವಲ್ಪ ಫೋಲ್ಡ್ ಮಾಡಿ ಗುಂಡ್ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೋದು, ಅಥವಾ ಬಟ್ಟೆ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು. ನಂತರ ಕೈಗಳನ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವೇನು ಬ್ಲೌಸ್ ಪೀಸನ್ನು ಬ್ಯಾಕ್ ಸೈಡ್ಗೆ ಪಿನ್ ಹಾಕಿ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸು ಉಳಿದಿರುತ್ತೆ. ಬ್ಲೌಸ್ ಪೀಸ್ನ 2 ತುದಿಗಳನ್ನ ನಾವು ಕೈಗಳಿಗೆ ಸೇರಿಸ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ಕೈಗಳನ್ನ ಕಡ್ಡಿಗಳಿಗೆ ಕಟ್ಕೋಬೇಕಾಗುತ್ತೆ. 2 ಸೈಡು 2 ಕೈಗಳನ್ನ ನೀಟಾಗಿ ನೋಡಿಕೊಂಡು ನಾವಲ್ಲಿ ಗಟ್ಟಿಯಾಗಿ ಗ್ರಿಪ್ಪಾಗಿ ಕಟ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕಡ್ಡಿಗೆ ಕೈಗಳನ್ನ ಕಟ್ಕೊಂಡ ನಂತರ ಬ್ಲೌಸ್ ಪೀಸಿನ ತುದಿ ಏನು ಬರುತ್ತೆ ಅದನ್ನ ಕಡ್ಡಿಯ ಮೇಲ್ಗಡೆಯಿಂದ ತೊಗೊಬಂದು ದೇವಿಯ ಕೈಗಳಿಗೆ ಒಂದು ಸುತ್ತನ್ನು ತೊಗೊಬಂದು ದೇವಿಯ ಕೈಯ ಬ್ಯಾಕ್ ಸೈಡ್ಗೆ ಅಂದರೆ ಹಿಂಭಾಗದಲ್ಲಿ ಗುಂಡ್ ಪಿನ್ ಅಥವಾ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ ಪೀಸಿನ ತುದಿಯನ್ನು ನಾನಿಲ್ಲಿ ದೇವಿಯ ಕೈಗೆ 1 ರೌಂಡು ತೊಗೊಂಡು ಬಂದು ಹಿಂದ್ಗಡೆ ದೇವಿಯ ಕೈಯ ಬ್ಯಾಕ್ ಸೈಡಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. 2 ಕೈಗಳಿಗೂ ಇದೇ ರೀತಿಯಾಗಿ ನಾವು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡಿಕೊಂಡು ದೇವಿ ಕೈಗಳಿಗೆ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಬೇಕು, ಆ ರೀತಿ ಮಾಡ್ಕೊಳ್ಳಿ. ನಂತರ ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸ್ ಕ್ಲಾತನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಸೇರಿಸ್ಬಿಟ್ಟು ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಬ್ಲೌಸ್ ಹಾಕೊಂಡಾಗ ಹೇಗೆ ಕಾಣ್ತೀವಿ ಅದೇ ರೀತಿ ದೇವಿಗೂ ಸಹ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು, ಹಾಗೆ ಮಾಡ್ಕೋಬೇಕಾಗುತ್ತೆ. ಈಗ ದೇವಿಗೆ ಉಡಿಸುವಂಥ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನು ನಾವು ಈ ರೀತಿ ಹಾಡ್ಕೊಂಡಾದರೂ ಪ್ಲೀಟ್ಸನ್ನು ಮಾಡ್ಬೋದು, ಅಥವಾ ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಆ ರೀತಿಯಲ್ಲಾದರೂ ಮಾಡ್ಕೋಬೋದು. ನಾನಿಲ್ಲಿ ಸೀರೆಯನ್ನು ಹಾಡ್ಕೊಬಿಟ್ಟು 4 ಬೆರಳ ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ 3 ಇಂದ 4 ಇಂಚು ಅಗಲ ಆಗುವಷ್ಟು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗಲಿಲ್ಲ ಅಂದರೆ ಒಂದು 7 ರಿಂದ 8 ಪ್ಲೀಟ್ಸನ್ನು ಮಾಡಿ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ಒಂದು 8 ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಸೈಡಿನ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ನಾನು ಬಟ್ಟೆ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮಧ್ಯಭಾಗದಲ್ಲೂ ಸಹ ನೀಟಾಗಿ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿವಾಗ ಮತ್ತೆ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 3/4 ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ.
ನಾನೀಗ ಪ್ಲೀಟ್ಸನ್ನು ಮಾಡಿಕೊಂಡು ಮತ್ತೆ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಜೋಡಿಸ್ಕೊಳ್ತಾ ಇದ್ದೀನಿ. ಎರಡೂ ಬಾರ್ಡರ್ ಸೈಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಅದೇ ಕ್ಲಿಪ್ಪನ್ನು ಸೇರಿಸ್ಬೋದು ಅಥವಾ ಬೇರೆ ಬೇರೆ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಕ್ಲಿಪ್ ಬದಲು ಬಟ್ಟೆ ಪಿನ್ನನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ಪ್ಲೀಟ್ಸನ್ನು ನೀಟಾಗಿ ಮಾಡ್ಕೊಳ್ಳಿ. ಈ ಅಲಂಕಾರದಲ್ಲಿ ನೀವು ಪ್ಲೀಟ್ಸನ್ನು ನೀಟಾಗಿ ಮಾಡಿಕೊಂಡ್ರೆ ಅಲಂಕಾರನೂ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. 2-3 ದಿನ ಮುಂಚಿತವಾಗಿ ನೀವು ಈ ರೀತಿ ಪ್ಲೀಟ್ಸನ್ನು ಮಾಡಿಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಅಲಂಕಾರ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಈ ಅಲಂಕಾರನ ಮಾಡ್ಕೋಬೋದು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಪ್ಲೀಟ್ಸನ್ನು ಮಾಡಿ ನಾನು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಉಟ್ಕೊಂಡಾಗ ಹೇಗೆ ಸೀರೆಯನ್ನು ಪ್ಲೀಟ್ಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯಲ್ಲಿ ಬಾರ್ಡರ್ ಏನು ಸೈಜ್ಗಿದೆ ಅದೇ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ನಾನಿಲ್ಲಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಮತ್ತೊಂದು ಕ್ಲಿಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ 1 ಮಾರು ಆಗುವಷ್ಟು ಸೀರೆಯ ಸೆರಗನ್ನು ನಾವು ಪ್ಲೀಟ್ಸ್ ಮಾಡಿ ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬಹುದು. ನಾನಿಲ್ಲಿ 1 ಮಾರು ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ. ಹೇಗೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೈಟ್ ಇರುವಂಥ ಮಣೆಯನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಒಂದು 4-5 ಇಂಚು ಹೈಟ್ ಇರುವಂಥ ಮಣೆಯನ್ನು ಇಟ್ಕೊಳ್ಳಿ. ಮಣೆ ಮೇಲೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ತಟ್ಟೆ ಮೇಲೆ ನಾನೊಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ನಾನೀಗ ಇಟ್ಕೊಂಡಿರುವಂಥ ಬಿಂದಿಗೆ ಬಂದು 8 ಇಂಚಿದೆ. ಸುತ್ತಳತೆ ಬಂದು 20 ಇಂಚಿದೆ. ಹಾಗೆ ದೇವಿಗೆ ನಾನಿಲ್ಲಿ ಕಾಲುಗಳನ್ನು ಸಹ ಮುಂಚಿತವಾಗಿ ಇಟ್ಕೊಳ್ತಾ ಇದ್ದೀನಿ. 2 ಕಾಲುಗಳನ್ನ ಸೇರಿಸ್ಬಿಟ್ಟು ಒಂದು ದಾರದಿಂದ ಕಟ್ಟಿ ಇಟ್ಕೊಂಡು ಕಳಶದ ಬಿಂದಿಗೆಯ ಅಕ್ಕಪಕ್ಕ ಕಾಲುಗಳನ್ನ ಇಟ್ಕೊಂಡಿದ್ದೀನಿ. ಸೀರೆಯ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡಿರ್ತೀವಿ ಆ ಪ್ಲೀಟ್ಸನ್ನು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಂಡು ಬರಬೇಕಾಗತ್ತೆ. ಮುಂದ್ಗಡೆಗೆ ತಗೊಬಂದು ನೀಟಾಗಿ ಅಲ್ಲಿ ನಾವು ಸರಿಯಾಗಿ ಪ್ಲೀಟ್ಸ್ಗಳನ್ನ ಹಿಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ನಾವು ಜಾಯಿನ್ ಮಾಡ್ಕೋಬೇಕು. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನೋದು ಈಕ್ವಲ್ ಆಗಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಬಾರ್ಡರ್ಗೆ ಹಾಕಿರುವಂಥ ಎಲ್ಲ ಕ್ಲಿಪ್ಸನ್ನು ರಿಮೂವ್ ಮಾಡಿ ಎರಡೂ ಸೈಡಿನ ಸೀರೆಯ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳು ನೀಟಾಗಿ ಸಮವಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಕಳಶದ ಬಿಂದಿಗೆಯ ತಳಭಾಗಕ್ಕೆ ನಾವು ಪ್ಲೀಟ್ಸನ್ನು ತಗೊಬರಬೇಕಾಗತ್ತೆ. ಪೂರ್ತಿಯಾಗಿ ಕಳಶದ ಬಿಂದಿಗೆಯ ತಳಭಾಗಕ್ಕೆ ಪ್ಲೀಟ್ಸ್ಗಳನ್ನ ತಗೊಬಂದು ಎರಡೂ ಸೈಡಿನ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು ಅಥವಾ ದಾರದಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು. ಈಗ ಪ್ಲೀಟ್ಸ್ಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡ್ಕೊಳ್ಳಿ. ಈಗ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಪ್ರೆಡ್ ಮಾಡೋದಕ್ಕಿಂತ ಮುಂಚೆ ದೇವಿಯ ಕಾಲುಗಳನ್ನ ನಾವೇನು ಮಣೆ ಇಟ್ಕೊಂಡಿರ್ತೀವಿ, ಪೀಠ ಇಟ್ಕೊಂಡಿರ್ತೀವಿ, ಪೀಠದ ಮೇಲೆ ಕ್ರಾಸ್ ಆಗಿ ಇಟ್ಕೋಬೇಕಾಗತ್ತೆ. ಮಂಡಿ ಅನ್ನೋದು ಮೇಲ್ಭಾಗಕ್ಕೆ ಬರಬೇಕು. ದೇವಿಯ ಕಾಲು ಅನ್ನೋದು ಕ್ರಾಸ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಕಾಲಿನ ಸುತ್ತ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಜೋಡಿಸ್ತಾ ಬರಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ದೇವಿಯ ಕಾಲಿನ ಸುತ್ತ ಬರಬೇಕು. ದೇವಿಯ ಮಂಡಿ ಕಾಲು ಬರುತ್ತಲ್ಲ ಆ ಮಂಡಿ ಕಾಲಿನ ಮೇಲ್ಗಡೆವರೆಗೂ ಪ್ಲೀಟ್ಸನ್ನು ನೀಟಾಗಿ ಇದೇ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಪೀಠದ ಬ್ಯಾಕ್ ಸೈಡ್ಗೆ ನಾವು ಸೇರಿಸ್ಕೋಬೇಕು. ನೀವಿಲ್ಲಿ ಪ್ಲೀಟ್ಸನ್ನು ನಿಧಾನಕ್ಕೆ ಅರೇಂಜ್ ಮಾಡ್ಕೊಳ್ಳಿ. ಪ್ಲೀಟ್ಸನ್ನು ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತೀರಾ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಈ ರೀತಿ ಅರೇಂಜ್ ಮಾಡ್ಕೊಂಡ ನಂತರ ದೇವಿಯ ಕಾಲನ್ನು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಂಡಿ ಹತ್ರ ಉಬ್ಕೊಂಡಂಗೆ ಕಾಣಿಸ್ಬೇಕು ಆ ರೀತಿ ಮಾಡ್ಕೊಳ್ಳಿ. ಹಾಗೆ ದೇವಿ ಕಾಲನ್ನು ಮುಂದ್ಗಡೆ ಹಾಕ್ಕೊಂಡಿರೋ ರೀತಿಯಲ್ಲಿ ಮಾಡ್ಕೋಬೇಕು. ಇನ್ನೊಂದು ಕಾಲಿನ ಪ್ಲೀಟ್ಸನ್ನು ನಾವು ಮೊದಲೇ ಸ್ಪ್ರೆಡ್ ಮಾಡಿಕೊಂಡು ನಂತರ ದೇವಿಯ ಬಲಗಾಲನ್ನು ಪೀಠದ ಮೇಲೆ ಇಟ್ಬಿಟ್ಟು ಮುಂದಕ್ಕೆ ಬರೋ ರೀತಿಯಲ್ಲಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ನಾವು ಇನ್ನೊಂದು ಕಾಲು ಅಂದರೆ ಎಡಗಾಲನ್ನು ಎಲ್ಲಿ ಇಟ್ಕೊಂಡಿರ್ತೀವಿ ಆ ಕಾಲಿಗಿಂತ ಸ್ವಲ್ಪ ಕೆಳಭಾಗಕ್ಕೆ ಆ ಕಾಲು ಬರೋ ರೀತಿಯಲ್ಲಿ ಮಾಡಿಕೊಂಡು ಆ ಕಾಲಿನ ಮೇಲೂ ಸಹ ಪ್ಲೀಟ್ಸನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಎಲ್ಲ ಪ್ಲೀಟ್ಸ್ಗಳು ಒಂದರ ಪಕ್ಕ ಒಂದು ಬರಬೇಕು ಆ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ನೀವು ಕಳಶದ ಹಿಂಭಾಗಕ್ಕೆ ಸೇರಿಸ್ಕೋಬೇಕಾಗತ್ತೆ. ಪ್ಲೀಟ್ಸನ್ನು ದೇವಿಯ ಕಾಲಿನ ಮೇಲೆ ನೀಟಾಗಿ ನೀವು ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಅಲ್ಲಿ ಏನಿದೆ ಗ್ಯಾಪನ್ನು ಈ ರೀತಿ 2 ಕಾಲನ್ನು ಸೇರಿಸ್ಬಿಟ್ಟು ಗ್ಯಾಪನ್ನು ನೀವಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಫ್ರಂಟಲ್ಲಿ ಏನು ಗ್ಯಾಪ್ ಕಾಣಿಸ್ತಾ ಇದೆ ಆ ರೀತಿ ಕವರ್ ಮಾಡ್ಕೋಬೇಕು. ದೇವಿಯ ಒಂದು ಕಾಲು ಮೇಲ್ಭಾಗಕ್ಕೆ ಬರಬೇಕು, ಇನ್ನೊಂದು ಕಾಲು ಕೆಳಭಾಗಕ್ಕೆ ಬರಬೇಕು. ಆ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ದೇವಿ 2 ಕಾಲುಗಳನ್ನ ಚಾಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಈ ಅಲಂಕಾರನ ಮಾಡ್ಕೋಬೇಕು. ಪ್ಲೀಟ್ಸ್ಗಳು ಏನಾದರೂ ಎತ್ಕೊಳ್ತಾ ಇದೆ ನೀಟಾಗಿ ಕೂರ್ತಾ ಇಲ್ಲ ಅಂದರೆ ನೀವು ಗುಂಡ್ಪಿನನ್ನು ಸೇರಿಸ್ಬಿಟ್ಟು ಅಲ್ಲಿ ನೀಟಾಗಿ ಕೂರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಕಳಶದ ಬಿಂದಿಗೆಗೆ ನಾನಿಲ್ಲಿ ಡಬಲ್ ಸೈಡ್ ಟೇಪನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಿಂದಿಗೆಯನ್ನು ನಾನು ಇದ್ರ ಜೊತೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲಿ ಬ್ಲೌಸ್ ಪೀಸಿಗೆ ಕವರ್ ಮಾಡ್ಕೊಂಡಿದ್ದೆ ಆ ಬಿಂದಿಗೆಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಅಲ್ಲಿ ಸೇರಿಸ್ಕೊಳ್ಳಿ.
ಈಗ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಕಳಶದ ಹಿಂಭಾಗದಲ್ಲಿರುವಂಥ ಸೀರೆ ಸೆರಗನ್ನು ತಗೊಬಂದು ದೇವಿಯ ಎಡಗಡೆ ಭುಜದ ಮೇಲೆ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೀರೆ ಸೆರಗಿಗೆ ಹಾಕಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡಿಕೊಂಡು ದೇವಿಯ ಎಡಗಡೆ ಭುಜದ ಮೇಲೆ ಪ್ಲೀಟ್ಸನ್ನು ನಾನಲ್ಲಿ ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಂಡ ನಂತರ ಸೆರಗಿನ ತುದಿಯನ್ನು ಇನ್ನೊಂದು ಭುಜದ ಮೇಲ್ಗಡೆಯಿಂದ ಮುಂದ್ಗಡೆಗೆ ತಗೊಬರ್ಬೇಕಾಗತ್ತೆ. ದೇವಿಯ ಬಲಗಡೆ ಭುಜದ ಮೇಲ್ಗಡೆಯಿಂದ ಮುಂದ್ಗಡೆಗೆ ಸೀರೆಯ ಸೆರಗನ್ನು ತಗೊಬಂದು ದೇವಿಯ ಬಲಗಡೆ ಭುಜದ ಮೇಲೆ ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನಾವು ಮುಂದ್ಗಡೆಗೆ ಸೀರೆ ಸೆರಗನ್ನು ಹಾಕ್ಕೊಂಡಾಗ ಹೇಗೆ ಅರೇಂಜ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ನಾವಿಲ್ಲಿ ಅರೇಂಜ್ ಮಾಡಬೇಕಾಗತ್ತೆ. ದೇವಿಯ ಬಲಗಡೆ ಭುಜದ ಮೇಲೆ ಪ್ಲೀಟ್ಸನ್ನು ನೀಟಾಗಿ ಒಂದ್ರ ಪಕ್ಕ ಒಂದು ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಲೆಂತನ್ನು ನೋಡಿಕೊಂಡು ನೀವು ಫ್ರಂಟ್ಗೆ ತಗೊಬರ್ಬೇಕಾಗತ್ತೆ. ನಾವು ಮುಂದ್ಗಡೆ ಹಾಕುವಂಥ ಸೀರೆ ಸೆರಗಿಂದನೇ ಕೆಳಗಡೆ ಇರುವಂಥ ಬಿನ್ಗೆ ಕವರ್ ಆಗಬೇಕು. ಆ ರೀತಿಯಲ್ಲಿ ನೀಟಾಗಿ ನಾವಲ್ಲಿ ಸೀರೆ ಸೆರಗನ್ನು ಹಾಕೋಬೇಕಾಗುತ್ತೆ. ದೇವಿಯ ಭುಜದ ಮೇಲೆ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ನಾನು ಮಾಡ್ಕೊಂಡಿದ್ದೀನಲ್ಲ ಆ ರೀತಿ ಮಾಡಿಕೊಂಡು ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸನ್ನು ಒಮ್ಮೆ ನೀಟಾಗಿ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೋಬೇಕಾಗುತ್ತೆ. ಒಂದು ದಾರದಿಂದ ನೀವಿಲ್ಲಿ ಕಟ್ಕೋಬೇಕಾಗತ್ತೆ. ದಾರದಿಂದ ಕಟ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ನಂತರ ದಾರನ ಕಟ್ಕೊಂಡ ನಂತರ ಅಲ್ಲಿ ರಿಂಕಲ್ಸ್ ಎಲ್ಲ ಏನು ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಮುಂದಕ್ಕೆ ಎಳೆದ್ಬಿಟ್ಟು ಬಿನ್ಗೆ ಕವರ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಪಿನ್ ಏನು ಹಾಕಿರ್ತೀವಿ ಕೆಳಗಡೆ ಪ್ಲೀಟ್ಸ್ಗೆ ಆ ಪಿನ್ನು ಕವರ್ ಆಗೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ರಿಂಕಲ್ಸ್ ಬರದೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೈಡ್ಗೆ ನಾವು ಏನು ಸೆರಗನ್ನು ಹಾಕಿರ್ತೀವಿ ಆ ಸೆರಗಿನ ತುದಿಯನ್ನು ನೀಟಾಗಿ ಸರಿ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಬಟ್ಟೆಯನ್ನು ಕಳಶದ ಹಿಂಭಾಗ ಸೇರಿಸ್ಕೋಬೇಕಾಗತ್ತೆ. ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ಳಿ. ಡಾಬು ಅಥವಾ ಲೇಸನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಂತರ ದೇವಿಯ ಕಾಲುಗಳಿಗೆ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನ ನೀವಿಲ್ಲಿ ಸೇರಿಸ್ಕೋಬಹುದು. ಪೂರ್ತಿ ವಿಡಿಯೋ ನೋಡಿ ಈ ಅಲಂಕಾರ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕೆಳಗಡೆ ಇರುವಂಥ ಬಿಂದಿಗೆಗೆ ನೀವು ಧಾನ್ಯಗಳನ್ನ ಸೇರಿಸ್ಕೋಬಹುದು. ಮೇಲ್ಗಡೆ ಇರುವಂಥ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು, ಅಕ್ಕಿ ಅಥವಾ ಧಾನ್ಯ ಏನನ್ನಾದರೂ ಸೇರಿಸ್ಕೋಬಹುದು. ಹಾಗೆ ದೇವಿಗೆ ಒಡವೆಗಳು, ಜಡಬೆಲೆಯನ್ನು ಸೇರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ ಮಾವಿನೆಲೆ, ವೀಳ್ಯದೆಲೆ, ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಶ್ರದ್ಧೆ ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.